ಬಿಗ್ ಬಾಸ್ ಅಲ್ಲಿ ಇವನ್ ವಿನಯ್ ಆಟಿಟ್ಯೂಡ್ ಹೆಂಗೆ ಅಂದ್ರೆ ಒಂಥರ ಗರಂ ಆಗ್ಬಿಟ್ಟವನೆ ಎಲ್ಲಾರ ಮೇಲೂ ಸುಮ್ಮನೆ ಗರಂ ಆಗ್ತಾನೆ. ನೋಡಿದ್ಯಾ ಅದೆಲ್ಲ ಅವ್ನು ಗರಂ ಆಗೋ ವಿಡಿಯೋ? ಏನು ಅನ್ಕೊಂಡವನೆ ಬಿಗ್ ಬಾಸ್ ಅವ್ನ ಮೈಂಡ್ ಸೆಟ್ಟೇ ಹಂಗೆ ಅನ್ಕೊಂಡು ಬಂದ್ಬಿಟ್ಟು ಅವ್ನ ಮನೆಯಿಂದ ಬರ್ಬೇಕಾರೆ ಮುಂಚೆ ನೋಡಿರ್ತೀರ ಸೀರಿಯಲಲ್ಲಿ ಹೇಗಿದ್ರು ಅಂತ. ಅವ್ನ ಮೈಂಡ್ ಸೆಟ್ಟೇ ಹಂಗೆ. ಬಿಗ್ ಬಾಸ್ ಅಲ್ಲಿ ಕೂಗಾಡಿದ್ರೆ ಕಿರ್ಚಾಡ್ದೆ ಜಾಸ್ತಿ ಜನ ಜನಗಳ ಮನಸ್ಸೆಲ್ಲ ಜಾಸ್ತಿ ಗೆಲ್ತೀನಿ, ಎಲ್ಲ ನಮಗೆ ಓಟ್ ಹಾಕ್ತಾರೆ ಅಂತ ಅದೇ ಮೈಂಡ್ ಸೆಟ್ಟಲ್ಲಿ ಬಂದ್ಬಿಟ್ಟವ್ ನಾನು ಬಿಗ್ ಬಾಸ್ಗೆ. ಮನೇಲೂ ಹಂಗೆ ಆಡ್ತಾನೆ ಅಂತ ಅನ್ಸುತ್ತೆ ಅಲ್ವಾ? ನೋಡಿದ್ರಲ್ಲ ನೀವೇ, ಸೈಲೆಂಟಾಗಿ ಕುನ್ನಿ ಥರ ಇದ್ದ ಅಲ್ವಾ? ಹೇಳ್ಬಾರ್ದು ಪಾಪ, ಬೈಬಾರ್ದು, ಏನು ಮಾಡೋದು? ಅಂದರೆ ಅಷ್ಟೊಂದು ವೈಲೆನ್ಸ್ ಆದರೆ ಯಾರ ಜನಗಳು ನೋಡಿದವ್ರು ಏನು ಅನ್ಸಲ್ಲ. ಅವ್ನ ಮೈಂಡ್ ಸೆಟ್ ಏನು ಕೂಗಾಡಿದ್ರೆ ಕಿರ್ಚಾಡಿದ್ರೆ ಅದು ಮಾತಾಡಿದ್ರೆ ರಫಾಗಿ ಮಾತಾಡಿದ್ರೆ ಜನಗಳ್ಗೆ ಓಟ್ ಹಾಕ್ತಾರೆ ಅಂತ ಅಂದ್ಕೊಂಡು ಆ ಮೈಂಡ್ ಸೆಟ್ಟಲ್ಲಿ ಮಾತಾಡ್ತಾನೆ. ಆದರೆ ಅವ್ನು ಬಂದು ಆಚೆ ಕಡೆ ನೋಡಿದಾಗ ಅವ್ನಿಗೆ ಎಷ್ಟು ರಫಾಗಿ ಎಷ್ಟು ಕೆಡ್ದಾಗ ಕಾಣಿಸುತ್ತೆ ಅಂದರೆ ಅದು ಅವ್ನಿಗೆ ಗೊತ್ತು. ಅವಾಗ ಎಪಿಸೋಡಲ್ಲಿ ನೋಡ್ಲಿಲ್ವಾ ಅದು? ಕಿಚ್ಚ ಸುದೀಪ್ ಸರ್ ಏನೋ ಕೇಳಾಕೋದ, ಏನೋ ಸ್ವಲ್ಪ ಅರ್ಟ್ ಆಗೋಯ್ತು ಒಂಥರ. ಅದು ನೋಡ್ದ ಅದು ಏನನ್ಸದು? ಅವರು ನೋಡಿರ್ತಾರಲ್ಲ ಅವ್ನ ವೈಲೆನ್ಸು ಎಷ್ಟು ಅರ್ಟ್ ಆಯ್ತೈತೆ ಅಂತ ಅಂದರೆ ಅವ್ನಿಗೆ ಗೊತ್ತಿಲ್ಲ. ಅಂದರೆ ಅಲ್ಲಿ ಕಂಟೆಸ್ಟೆಂಟ್ಗೆ ಗೊತ್ತು. ಅದರಲ್ಲಿ ಅವ್ರು ಕರೆಕ್ಟಾಗಿರೋ ಕ್ವಶನ್ನೇ ಕೇಳೋರೆ. ಹೇಳಬೇಕು ಅಂದರೆ ಸಂಗೀತ ಅಂತಲೇ ಹೇಳಿತಾನೆ ಅವನು. ಅವಳ ಬಗ್ಗೆ ಹೇಳಬೇಕು ಅಂದರೆ ಏನಾರ ಜಾಸ್ತಿ ಬಗ್ಗೆ ಹಂಗೆ ಕೆಡ್ತಾಗಿ ಅಂತ ಹೇಳ್ತಾನೆ. ಇಲ್ಲ ಅವನ ಬಗ್ಗೆ ಯಾರು ಗಲಾಟೆ ಮಾಡಿದ್ರೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹಂಗೆ ಮಾತಾಡ್ತಾನೆ. ಅಂದ್ಬಿಟ್ಟು ಡೌಟು ಏನಂತಂದರೆ, ಇವಾಗ ಸಂಗೀತನೂ ಮತ್ತು ಇವನು ವಿನಯ್ ಯಾವುದೋ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದು ಕರೆಕ್ಟಾ? ಅವಾಗ ಒಂಥರ ಹೊಂದಾಣಿಕೆ ಇತ್ತು ಅವ್ರಿಬ್ಬರಲ್ಲಿ ಅಲ್ವಾ? ಈಗ ಯಾಕೊಳ್ಳೆ ಏನು ಟಾಮ್ ಆ್ಯಂಡ್ ಜೆರ್ರಿ ಥರ ಕಿತ್ತಾಡ್ತವ್ರೆ. ಸಂಗೀತ ಅದೇ ಮೂವಿಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಮೇನ್ ಇರೋರು ಆ್ಯಕ್ಟರ್ಗೆ ಇದು ಮಾಡಿದ್ರೆ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾರೆ. ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡಿ ಅಂದರೆ, ಈಗ ಡ್ರೋನ್ ಪ್ರತಾಪ್ ಬಗ್ಗೆ ಮಾತಾಡಿ ಅಂದರೆ ಅವನ ಬಗ್ಗೆ ಮಾತಾಡ್ತಾರೆ. ಈಗ ಹಂಗೆ ಇವರು ಯಾರವ್ರ ಅಮೃತ ಬಗ್ಗೆ ಮಾತಾಡಿ ಅಂದರೆ ಇನ್ನೊಬ್ರ ಬಗ್ಗೆ ಮಾತಾಡಿ ಅಂದರೆ ಹೊರ್ತೂರು ಸಂತೋಷ್ ಬಗ್ಗೆನೂ ಮಾತಾಡಿ ಅಂದರೆ ಅವಾಗ ಮಾತಾಡ್ತಾರೆ. ಅಂದರೆ ಮೇನ್ ಟಾರ್ಗೆಟ್ ಏನಿದೆ ನಮ್ಮ ಕ್ಲೋಸ್ ಫ್ರೆಂಡ್ ಬಗ್ಗೆ ಮಾತಾಡಿ ಅಂತ ಅಂದರೆ ಅವ್ರಿಗೆ ಬಾಯೇ ಬರಲ್ಲ. ಸೀರಿಯಲ್ ಯಾವುದೋ ಮಾಡ್ತಿದ್ರು ಗೊತ್ತಾ, ಶಿವನ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ ಅಂತಲೇ ಹೇಳಿದ್ರು. ಶಿವ ಹೆಂಗಿರ್ತಾನೆ ಎಲ್ಲಾನು ಕರೆಕ್ಟಾಗಿ ಆಲೋಚನೆ ಮಾಡೋ ಥರ ಇರ್ತಾನೆ, ಕರೆಕ್ಟ್ ಅಲ್ವಾ? ಸೀರಿಯಲಲ್ಲೂ ಅಷ್ಟೇ ಬ್ರೋ. ಸೀರಿಯಲಲ್ಲಿದ್ದಾಗ ಕಾಮಾಗಿ ಕೂಲಾಗಿ, ಆದರೆ ಯಾವಾಗ ಎಲ್ಲ ಪ್ರೆಸ್ ಮೀಟು ನೋಡಿದ್ದೀವಿ ಎಷ್ಟೊಂದು. ಪ್ರೆಸ್ ಮೀಟ್ ಮಾಡಿದಾಗ ಕಾಮಾಗಿ ಕೂಲಾಗಿ ಮಾತಾಡ್ತಾರೆ. ಅಂದರೆ ಅವ್ರು ಬಿಗ್ ಬಾಸ್ ಬರ್ಬೇಕಾದ್ರೆ ಮೈಂಡ್ ಸೆಟ್ಟೇ ಹಂಗೆ ಇಟ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಹಂಗೆ ಬಿಗ್ ಬಾಸಲ್ಲಿ ಅಂದರೆ ಕೂಗಾಡಿದ್ರೆ ಕಿರ್ಚಾಡಿದ್ರೆ ಜಾಸ್ತಿ ಜನ ಮನ್ಸಿಗೆ ರೀಚ್ ಆಗುತ್ತೆ ಅಂತ ಅನ್ಕೊಬಿಟ್ಟಿದ್ದಾರೆ. ನಾನೇ ಅಗ್ರೆಷನ್ನು, ನಾನೇ ವಿಲನ್ನು, ಹಂಗೆ ಹಿಂಗೆ ನಾನೇ ಆನೆ ಅಂತ ಅನ್ಕೊಂಡ್ರೆ ಜಾಸ್ತಿ ಎಲ್ಲರೂ ರೀಚ್ ಆಗುತ್ತೆ ಅಂತ ಅವ್ರು ಹಂಗೆ ಅನ್ಕೊಬಿಟ್ಟಿದ್ದಾರೆ. ಏನಂತಂದರೆ ಇವಾಗ ಬಿಗ್ ಬಾಸ್ ಮನೇಲಿ ವಿನಯ್ ಬಿಟ್ಟರೆ ಮೈಕಲ್ಲು ಸ್ವಲ್ಪ ಆ ಥರ ಹೈಟು ಘಟ ಇರೋದು, ಕರೆಕ್ಟ್ ಅಲ್ವಾ? ಇನ್ನು ಮಿಕ್ದವರೆಲ್ಲ ಆ ಥರ ನಮ್ಮ ಥರ ಪರ್ಸ್ನಾಲಿಟಿ ಇರ್ತಾರೆ ಅಂತ ಅನ್ಕೊಳ್ಳೋಣ. ಇವಾಗ ಏನು ಅನ್ಕೊಂಡ್ಬಿಟ್ಟಿರೋ, ಯಾರಾದರೂ ಒಬ್ಬ ದೈತ್ಯವಾಗಿ ಯಾರೋ ಒಬ್ಬ ಮನುಷ್ಯ ಬಂತು ಅಂದರೆ ಅವ್ನು ನೋಡಿದ್ರೆ ಎದುರ್ಕೊಂಡ್ಬಿಡ್ಬೇಕು, ಅಣ್ಣ ಅಂತ ಎಲ್ಲ ಹೇಳ್ಬಿಡ್ತಾರೆ ಗೊತ್ತಾ, ಯಾರೋ ಅವನು ಅಂತ ಅಂದ್ಬಿಟ್ಟು. ಸೊ ಈ ಥರ ಒಂದು ಅಲ್ಲಿ ಮಾಡ್ತವ್ರ, ನಂದೇ ಅವ ಅಂದ್ಬಿಟ್ಟು ಬಿಗ್ ಬಾಸಲ್ಲಿ ಮಾಡ್ತವ್ರ. ಅವ್ನು ಬಿಟ್ಟರೆ ನನ್ನ ಬಿಟ್ಟರೆ ಇನ್ಯಾರು ಇಲ್ಲ ಅಂತ ಅನ್ಕೊಬಿಟ್ಟ ಅವನು. ನಾನೇ ವಿನ್ನರ್ ಆಯ್ತೀನಿ, ಅದೇ ದೂಸರ ಮಾತೇ ಇಲ್ಲ. ವಿನಯ್ ಮೈಂಡ್ ಸೆಟ್ಟಲ್ಲಿ ಇರೋದು ಅದೇನಾರ ಬರಲಿ, ನಾನು ವಿನ್ ಆಯ್ತೀನಿ, ನನ್ನ ಗೇಮ್ ನಾನು ಆಡ್ತಾ ಇದ್ದೀನಿ. ಅದು ಈ ಥರ ಕೂಗಾಡಿದ್ರೆ ನಾನು ದೊಡ್ಡ ವಿಲನ್ನು, ಇವನು ಒಳ್ಳೆ ಕ್ಯಾರೆಕ್ಟ್ರು ಅಂತ ಅನ್ಕೊಂಡು ಓಟ್ ಹಾಕ್ಬಿಡ್ತಾರೆ ಅಂತ ಅನ್ಕೊಂಡವ್ರೆ. ಆದರೆ ಅವ್ರಿಗಿನ್ನ ಜನಕ್ಕೆ ಗೊತ್ತು. ಬಟ್ ಒಂದೊಂದ್ಸಲ ಏನನ್ಸುತ್ತೆ ಗೊತ್ತಾ, ಈ ಸಂಗೀತ ಏನಿರ್ತಾರೆ ಒಂದ್ಸಲ ಚೆನ್ನಾಗೇ ಇರ್ತಾರೆ ಅವ್ರ ಜೊತೆ, ಯಾರ ಜೊತೆ ವಿನಯ್ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಅವ್ರಿಗೆ ಮಾಡ್ತಾರೆ. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಫ್ಲಿಪ್ ಆಗ್ಬಿಡ್ತಾರೆ, ಟಾಸ್ಕ್ ಫ್ಲಿಪ್ ಆದಂಗೆ. ಯಾಕೆ ಅಲ್ವಾ? ಎಲ್ರಿಗೂ ಒಂಥರ ಎಕ್ಸ್ಟ್ರಾ ಪ್ರಶ್ನೆ ಆಗ್ಬಿಡ್ತೀರಾ, ಅದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಪಾಪ ಅನ್ಬೇಕು. ನೀವು ನೋಡಿದ್ರಿ, ಅಂದರೆ ಸಂಗೀತ ಯಾವಾಗ ಏನೇ ಮಾಡಬೇಕು ಅಂತಂದ್ರು ಅವಾಗ ಮಾಡ್ತಿದ್ದಾರೆ. ಅಂದರೆ ಒಂದೊಂದು ಎಲ್ಲರೂ ಒಬ್ರು ಆದರೆ ಓಕೆ, ಒಬ್ರೊಬ್ರು ಇವಾಗ ವಿನಯ್ ಆಗಲಿ, ಕಾರ್ತಿಕ್ ಆಗಲಿ, ತುಕಾಲಿ ಆಗಲಿ ಎಲ್ಲರೂ ಸಂಗೀತ ಮೇಲೆ ಅಟ್ಯಾಕ್ ಆಗಲಿ, ಅವ್ರಿಗೂ ಏನು ಮಾಡಬೇಕು ಅಂತ ಗೊತ್ತಾಗಲ್ವಲ್ಲ. ಅಂದರೆ ಓವರಾಗಿ ಎಕ್ಸ್ಪ್ರೆಸ್ ಆಗಿಬಿಟ್ಟಿದ್ದಾರೆ. ಓವರಾಗಿ ಅಂದರೆ ನನ್ನ ಕಡೆ ಅಂದರೆ ಇವಾಗ ನೀವೇ ನಮ್ರತ ಅಂತ ಅಂದ್ಕೊಳ್ಳಿ. ನಮ್ರತ ಬಂದು ಮಾತಾಡ್ತೀರಾ, ಫ್ರೆಂಡ್ಶಿಪ್ಪಲ್ಲಿ ಮಾತಾಡ್ತೀರಾ, ಇವಾಗ ತಿರ್ಗಾ ಅವರೇ ಆಪೋಸಿಟ್ ಮಾಡ್ತಾ ಇದ್ದಾರೆ. ನನ್ನ ಕಡೆ ಯಾರು ಈಗ ವಿನಯ್ ಹೆಂಗೆ ನಮ್ರತ ಬಗ್ಗೆ ಇಷ್ಟು ವಾರ ಏನು ನೆಗೆಟಿವ್ ಆಗಿ ಹೇಳ್ಕೊಂಬಂದಿಲ್ಲ, ಹಂಗೆ ಸಂಗೀತನ ಯಾರೂ ಆ ಥರ ಮಾಡ್ತಾರೆ. ಎಲ್ಲರೂ ಪ್ರತಿ ಒಬ್ರಿಗೂ ಸಂಗೀತ ಹಿಂಗೆ ಈ ವಾರ ಹೊಗಳುತ್ತಾರೆ, ಮುಂದಿನ ವಾರ ತಗಲುತ್ತಾರೆ. ಹಂಗೆ ಬಿಗ್ ಬಾಸ್ ಅಂದರೆ ಹೆಂಗೆ ನಿಮ್ಮ ಪ್ರಕಾರ ಹೆಂಗೆ ಅನಿಸುತ್ತೆ ಅಂದರೆ, ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡ್ಕೊಂಬರ್ತಾರೆ ಅಂತನಾ? ಅಂದರೆ ವಿನಯ್ ಎಲ್ಲ ಎಪಿಸೋಡ್ ನೋಡ್ಕೊಂಬಂದಿದ್ದಾರೆ, ಬೇರೆಯವ್ರೇನು ಪ್ಲ್ಯಾನ್ ಮಾಡ್ಕೊಂಬಂದಿರಲ್ಲ. ಅಂದರೆ ಸ್ವಲ್ಪ ಎಪಿಸೋಡ್ ಎಲ್ಲ ನೋಡ್ಕೊಂಬಂದಿರ್ತಾರೆ. ಹೌದು. ಅಂದರೆ ಒಳ್ಳೆ ಕಂಟೆಂಟ್ ನೋಡ್ಕೊಂಡು ಯಾವುದೈತೆ ಹೆಂಗೆ ಮಾತಾಡಬೇಕು ಅಂತ ನೋಡ್ಕೊಂಡು ಬರ್ತಾರೆ. ನಾವು ಬಿಗ್ ಬಾಸ್ ಕಂಟೆಸ್ಟೆಂಟ್ಗೂ ಹರ್ಟ್ ಮಾಡಬೇಕಂತಲ್ಲ, ಅವರವರ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿರ್ತಾರೆ ಅಷ್ಟೇ. ಇಲ್ಲಿ ಯಾರು ನಮ್ಮ ಫೇವ್ರೇಟು, ನಿಮ್ಮ ಫೇವ್ರೇಟು, ಇವ್ರ ಫೇವ್ರೇಟ್ ವಿನಯ್, ಕಾರ್ತಿಕ್ ಅಂತ ಯಾರೂ ಇಲ್ಲ, ಅಥವಾ ಸಂಗೀತ ನಮ್ರತ ಅಂತಲೂ ಇಲ್ಲ. ಡ್ರೋನ್ ಪ್ರತಾಪೇ ಆಗ್ಬೋದು, ಹೊರ್ತೂರು ಸಂತೋಷ ಆಗ್ಬೋದು, ಅಥವಾ ತುಕಾಲಿನೇ ಆಗ್ಬೋದು, ಮೈಕಲ್. ಜಸ್ಟ್ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಶೋ.
ನಾವು ಕೂಡ ನಿಮ್ಗೆ ಅಷ್ಟೇ ಎಂಟರ್ಟೈನ್ ಮಾಡ್ತಾ ಇದೀವಿ. ನಿಮ್ಗೆ ಏನಿಸ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಅಲ್ಲಿರ್ತಕ್ಕಂಥ ಯಾವ ಕಂಟೆಸ್ಟೆಂಟ್ ಬಗ್ಗೆನೇ ಆಗ್ಬೋದು, ನಿಮ್ಗೆ ಏನಿಸ್ತು, ಅವ್ರ ಆಟಿಟ್ಯೂಡ್ಗಳ ಬಗ್ಗೆ ಆಗ್ಬೋದು. ಸಡನ್ ಚೇಂಜ್ ಆಗ್ತಾರೆ ಕೆಲವರು. ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ ಬಿಗ್ ಬಾಸಲ್ಲಿ, ಯಾರ ಕ್ಯಾರೆಕ್ಟರ್ ತುಂಬ ಒಳ್ಳೇದಿದೆ, ನಿಮ್ಗೆ ಯಾರು ತುಂಬ ಇಷ್ಟ ಅಂದರೆ ಇವ್ರು ಒಳ್ಳೆಯವರ ಇವ್ರು ಕೆಟ್ಟವರ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ತಿಳಿಸಿ. ಕಮೆಂಟ್ ಮಾಡಿ ತಿಳಿಸಿ.